Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ ಇನ್ನೊಂದು 10 ಮಾರ್ಕ್ಸಿನ ಕಾಸ್ಟ್ ಶೀಟ್ ಪ್ರಾಬ್ಲಮ್ ನೋಡೋಣಂತ. ಸೊ ಬರ್ರಿ ಬಿಡಿಸೋಣಂತ. ಫಸ್ಟ್ ಕ್ಲೋಸಿಂಗ್ ಸ್ಟಾಕ್ ಪ್ರಿಪೇರ್ ಕಾಸ್ಟ್ ಶೀಟ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂದಾರ. ಕ್ಲೋಸಿಂಗ್ ಸ್ಟಾಕ್ ಏನೈತಿ, ರಾ ಮೆಟೀರಿಯಲ್ ಕೊಟ್ಟಾರ, ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಾರ, ಫಿನಿಶ್ ಗೂಡ್ಸ್ ಅಂತ ಕೊಟ್ಟಾರ. ಕ್ಲೋಸಿಂಗ್ ಸ್ಟಾಕ್ ಯಾವತ್ತಿದ್ರು ಲೆಸ್ ಮಾಡ್ಕೋಬೇಕು ಓಪನಿಂಗ್ ಸ್ಟಾಕ್ದಾಗ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್. ನೆಕ್ಸ್ಟ್ ರಾ ಮೆಟೀರಿಯಲ್ ಪರ್ಚೇಸ್ಡ್. ರಾ ಮೆಟೀರಿಯಲ್ ಪರ್ಚೇಸ್ ಏನೈತಿ, ಪರ್ಚೇಸ್ ಇದ್ದಿದ್ದು ಪ್ಲಸ್. ಸೊ ನೆಕ್ಸ್ಟ್ ರಾ ಮೆಟೀರಿಯಲ್ಸ್ ರಿಟರ್ನ್ ಐತಲ್ಲ ಅದನ್ನ ಲೆಸ್ ಮಾಡ್ಬೇಕು. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್, ಫ್ರೈಟ್, ಆಕ್ಟ್ರೈ ಏನಾರು ಬಂದ್ರೆ ಅವನ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೇಲ್ಸ್ ಇವಿಷ್ಟು ಕೊಟ್ಟಾರ. ಸೊ ಪ್ರಿಪೇರ್ ಮಾಡೋಣ ಕಾಸ್ಟ್ ಶೀಟ್. ಫಾರ್ಮ್ಯಾಟ್ ಆಲ್ರೆಡಿ ನಾ ಒಂದು ವಿಡಿಯೋ ಮಾಡಿ ಹಾಕೀನಿ, ಚೆಕ್ ಮಾಡ್ರಿ. ಟೇಬಲ್ ಹಾಕ್ರಿ. ಪರ್ಟಿಕ್ಯುಲರ್ ಟೋಟಲ್ ಕಾಸ್ಟ್. ಫಸ್ಟ್ ಒನ್, ಫಸ್ಟ್ ಅವ್ರು ಏನು ಕೊಟ್ರೆ ಈ ಪ್ರಾಬ್ಲಮ್ದಾಗ ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಾರ. ಫಸ್ಟ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ರೆ ಹಚ್ಕೋಬೇಕು. ಓಪನಿಂಗ್ ಸ್ಟಾಕ್ ಆಫ್ ಓನ್ಲಿ ರಾ ಮೆಟೀರಿಯಲ್ಸ್ ಅಷ್ಟೇ ಇಲ್ಲಿ ನಾವು ಬರ್ಕೋತೀವಿ. ಫಸ್ಟ್ ಒನ್ ರಾ ಆಫ್ ರಾ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಾರ, 1 lakh. ಓಕೆ, ನೆಕ್ಸ್ಟ್ ಒನ್ ಇದಕ್ಕೆ ಆ್ಯಡ್ ಏನಾರ ರಾ ಮೆಟೀರಿಯಲ್ಸ್ ಏನಾರ ಪರ್ಚೇಸ್ ಮಾಡಿದ್ರೆ ಅದು ಆ್ಯಡ್ ಪ್ಲಸ್ ರಾ ಮೆಟೀರಿಯಲ್ಸ್ ಪರ್ಚೇಸ್ಡ್ ಪರ್ಚೇಸ್ ಐತಿ. ಎಸ್, ರಾ ಮೆಟೀರಿಯಲ್ ಪರ್ಚೇಸ್ 4 lakh ಐತಿ. ಓಕೆ, ನೆಕ್ಸ್ಟ್ ಒನ್ ಮತ್ತೇನ ಪ್ಲಸ್ ಮಾಡೋದೈತಿ ನೋಡ್ಬೇಕು. ಕ್ಯಾರೇಜ್ ಇನ್ವರ್ಸ್, ಫ್ರೈಟ್, ಆಕ್ಟ್ರಾ ಏನು ಬಂದ್ರು ಅವು ಪ್ಲಸ್. ಸೊ ಕ್ಯಾರೇಜ್ ಔಟ್ ಇನ್ವರ್ಡ್ ಐತಿ, ಔಟ್ವರ್ಡ್ ಬಂದ್ರೆ ಅದು ಫ್ಯಾಕ್ಟ್ರಿ ಓವರ್ ಹೆಡ್ದಾಗ ಬರುತ್ತೆ. ಇದು ಇನ್ವರ್ಡ್ ಐತಲ್ಲ ಅದನ್ನ ಇಲ್ಲಿ ಹಚ್ಕೋಬೇಕು. ಓಕೆ, ಎಷ್ಟು ಕೊಟ್ಟಾರ, 5000. ಇವಾಗ ಲೆಸ್ ಮಾಡು ಏನಾರು ಇದ್ರೆ ಹಚ್ಕೋಬೇಕು. ಲೆಸ್ ಮಾಡು. ಓಕೆ, ಲೆಸ್ ಮಾಡು ಏನು ಹೇಳಿದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ದೆನ್ ಮೆಟೀರಿಯಲ್ ಏನಾರು ರಿಟರ್ನ್ ಮಾಡಿದ್ರೆ ಇವು ಲೆಸ್ ಆಗ್ತವೆ. ಓಕೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಾರ. ಸೊ ಅದು ಲೆಸ್ ಕೊಟ್ಟಾರ. ಎಷ್ಟು ಕೊಟ್ಟಾರ ಅದನ್ನ, 40,000. ಕೊಟ್ಟಾರ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಲೆಸ್. ನೆಕ್ಸ್ಟ್ ಯಾವ್ದೈತೆ ಅಂದ್ರೆ ರಾ ಮೆಟೀರಿಯಲ್ ರಿಟರ್ನ್ ಅಂತ ಹೇಳ್ಯಾರ. ಪರ್ಚೇಸ್ ಮಾಡಿದ್ದು ಹೊರಗೆ ರಿಟರ್ನ್ ಮಾಡ್ಯಾರ. ಅದು ಎಷ್ಟೈತೆ ಅಂದ್ರೆ 20,000 ಕೊಟ್ಟಾರ. ಸೊ 20,000 ಈಗ ಇವನಷ್ಟು ಆ್ಯಡ್ ಮಾಡಿ ಲೆಸ್ ಮಾಡಿದ್ರೆ 1 lakh ಪ್ಲಸ್ 4 lakh ಪ್ಲಸ್ 5,000 ಲೆಸ್ 40,000 ಲೆಸ್ 20,000 ಮಾಡಿದ್ರೆ 4,45,000 ಬಂದ ಆನ್ಸರ್ ನಮಗೆ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಆಗುತ್ತೆ.
Next one. Next, add factory overhead. Okay, factory overhead ದಾಗ ಏನ್ರ ಐತೆ ನೋಡ್ಬೇಕು. ಸಾರಿ ಪ್ರೈಮ್ ಕಾಸ್ಟ್ ಕಂಡಿಡ್ಬೇಕು. ಇನ್ನು ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದು ಏನು ಡೈರೆಕ್ಟ್ ಅನ್ನೋನ ಇಲ್ಲಿ ಹಚ್ಕೋಬೇಕು. ಎಸ್, ಡೈರೆಕ್ಟ್ ವೇಜಸ್ ಐತಿ 15,000. ನೆಕ್ಸ್ಟ್ ಒನ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಾರ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟೈತಿ? 10,000. ಇವನಿಗೆ ಅಷ್ಟು ಆ್ಯಡ್ ಮಾಡಿದರೆ 4,45,000ನ್ಯಾಗ ಪ್ಲಸ್ 15,000 ಪ್ಲಸ್ 10,000 ಮಾಡಿದರೆ 4,70,000 ಬಂದ ಆನ್ಸರ್ ನಮ್ದು ಪ್ರೈಮ್ ಕಾಸ್ಟ್ ಆಕೈತಿ. ನೆಕ್ಸ್ಟ್ ಇವಾಗ ಆ್ಯಡ್ ಫ್ಯಾಕ್ಟ್ರಿ ಓವರ್ಹೆಡ್. ಅವ್ರು ಏನು ಐಟಮ್ಸ್ ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಫ್ಯಾಕ್ಟ್ರಿ ಓವರ್ಹೆಡ್ ಡೈರೆಕ್ಟ್ ಅವ್ರ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 20,000 ಕೊಟ್ಟಾರ. ಮತ್ತು ಅದನ್ನ ಬಿಟ್ಟು ಅವ್ರಿಗೆ ಏನು ಕೊಟ್ಟಿಲ್ಲ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಕೊಟ್ಟಾರ 20,000. ಓಕೆ, ಇದ್ರೊಳಗೆ ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಸ್ಟಾಕ್ನ ಪ್ಲಸ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು. ಇವಾಗ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ನ ಆ್ಯಡ್ ಮಾಡ್ಬೇಕು. ಎಷ್ಟು ಕೊಟ್ಟಾರ ಅವರು? ಓಪನಿಂಗ್ 60,000. ಆ್ಯಡ್ ಮಾಡಿ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ನ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಲೆಸ್ ಮಾಡಬೇಕು. ಇದು ಇದು ಆ್ಯಡ್, ಇದು ಲೆಸ್. ಎಷ್ಟು ಕೊಟ್ಟಾರ ಅವರು? 20,000. ಮಾಡಿದ್ರೆ ನಮ್ಗೆ ವರ್ಕ್ ಕಾಸ್ಟ್ ಸಿಗತ್ತೆ. 4,70,000ದಾಗ ಪ್ಲಸ್ 20,000 ಪ್ಲಸ್ 60,000 ಮೈನಸ್ 20,000 ಮಾಡ್ಕೊಂಡ್ರೆ ನಮ್ಗೆ 5,30,000 ಸಿಗುತ್ತೆ. ಬಂದ ಆನ್ಸರ್ ನಮ್ದು ವರ್ಕ್ ಕಾಸ್ಟ್. ನೆಕ್ಸ್ಟ್ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಆರ್ ಆಫೀಸ್ ಓವರ್ಹೆಡ್. ಇದ್ರದ್ದು ಡೈರೆಕ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ಕೊಟ್ಟಾರ, ಅವ್ರ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಕೊಟ್ಟಾರ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಷ್ಟೈತಿ? 30,000. ಇದ್ರೊಳಗೆ ವರ್ಕಿಂಗ್ ಪ್ಲಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ನ ಆ್ಯಡ್ ಮಾಡ್ಕೋಬೇಕು.
ಓಪನಿಂಗ್ ಸ್ಟಾಕ್ ಎಷ್ಟೈತಿ 80,000 ಐತಿ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ 20,000 ಐತಿ. 80,000 is opening stock and closing stock will be 20,000. Less closing stock of finished goods ಎಷ್ಟೈತಿ 20,000 ಐತಿ. ಮಾಡಿದ್ರೆ 5,30,000ದಾಗ 30,000 ಪ್ಲಸ್ ಮಾಡಿಕೊಂಡು 80,000 ಪ್ಲಸ್ ಮಾಡಿಕೊಂಡು ಲೆಸ್ 20,000 ಮಾಡಿದ್ರೆ ನಮ್ಗೆ 6,20,000 ಬರುತ್ತೆ. ಬಂದ ಆನ್ಸರ್ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಲ್ಲಿಂಗ್ ಇಂದ ಏನಾರ ಐತಿ ಚೆಕ್ ಮಾಡ್ಕೋಬೇಕು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಇವಾಗ ಆ್ಯಡ್ selling and distribution over head ಇದರದ್ದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಾರ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎಷ್ಟು ಕೊಟ್ಟಾರ? ಇದಕ್ಕೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ 25,000 ಕೊಟ್ಟಾರ. ಇದಕ್ಕೇನು ಓಪನಿಂಗ್ ಇರಂಗಿಲ್ಲ, ಕ್ಲೋಸಿಂಗ್ ಇರಂಗಿಲ್ಲ. ಸೊ 25,000 ಡೈರೆಕ್ಟ್ ಹಚ್ಚಿ ಅದನ್ನೇ 6,20,000 ಜೊತೆ ಈ 25,000 ಆ್ಯಡ್ ಮಾಡಿದ್ರೆ ನಮಗೆ ಆ್ಯಡ್ ಮಾಡಿದ್ರೆ 6,45,000 ಬರುತ್ತೆ. ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗುತ್ತೆ. ಬಂದ ಆನ್ಸರ್. ನೆಕ್ಸ್ಟ್ ಪ್ರಾಫಿಟ್ ಅವರು ಹೇಳಿಲ್ಲ, ಸೊ ಅದನ್ನು ನಾವು ಕಂಡು ಹಿಡ್ಕೋತೀವಿ. ನೆಕ್ಸ್ಟ್ ಸೇಲ್ಸ್ ಅವ್ರು ಕೊಟ್ಟಾರ. ಸೇಲ್ಸ್ ಎಷ್ಟು ಕೊಟ್ಟಾರ? 15 lakh ಐತಿ. ಅದನ್ನು ಡೈರೆಕ್ಟ್ ಔಟರ್ ಕಾಲಮ್ ಹಚ್ಕೋತೀವಿ. 15 lakhನ ಕೊಟ್ರೆ ಈ 15 lakhದಾಗ ಈ 6,45,000 ಲೆಸ್ ಮಾಡಿದ್ರೆ ಲೆಸ್ 6,45,000 ಲೆಸ್ ಮಾಡಿದರೆ 8,55,000 ಆನ್ಸರ್. ಇದು ನಮ್ಮದು ಪ್ರಾಫಿಟ್. ಇದು ಇನ್ನೊಂದು ಥರ 10 ಮಾರ್ಕ್ಸಿನ ಪ್ರಾಬ್ಲಮ್.